ಓಕೆ, ಇದೀಗ ಮುಷ್ಟಿ ಮುಷ್ಟಿ ನುಗ್ಗೆ ಅಂತಲ್ಲ, ಇನ್ನು ಆ ನುಗ್ಗೆಕಾಯಿ ಅಲ್ಲ ಅಲ್ಲ, ಅದು ನಿಮಗೆ ನಿಮ್ಮ ತರಕಾರಿ ನುಗ್ಗೆ ಅಲ್ಲ ಇದು. ಅಲ್ಲ, ನುಗ್ಗೆ ಅದೇ ನುಗ್ಗೆ. ಸ್ವರ್ಣಂ ಜ್ಯುವೆಲ್ಸ್ ಎಷ್ಟು ಮದುವೆಗಳಿಗೆ ಇಲ್ಲಿಂದ ಸ್ವರ್ಣಂ ಸ್ಪರ್ಶ ಕೊಟ್ಟದ್ದು? ಅಲ್ಲ, ಖಾಲಿ 3 ದಿನದಲ್ಲಿ ಒಂದು 6 ಕರಿಮಣಿ ಕೊಟ್ಟಿದ್ದೇನೆ. ಹೋಮ್ ಡೆಲಿವರಿ ಕೊಟ್ಟಿದ್ದೇನೆ. ಹೋಮ್ ಡೆಲಿವರಿ ಕರಿಮಣಿ ಕೂಡ ಹೋಮ್ ಡೆಲಿವರಿ ಉಂಟು. ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿದ್ರೆ ನನಗೆ ಸುಳ್ಯದವರು ಕಸ್ಟಮರ್ ಇದ್ದಾರೆ, ಹೊರಗಿಂದ ಹೈಯೆಸ್ಟ್ ಆಗಿ ಬರ್ತಾ ಇದ್ದಾರೆ. ಅದು ಒಂದು ಪ್ಲಸ್. ನನಗೆ ಮಂಗಳೂರಿಂದ ಬರ್ತಾ ಇದ್ದಾರೆ. ಈಗ ಗೊತ್ತಿಲ್ಲ, ನಿಮ್ಮ ವಿಡಿಯೋ ನೋಡ್ತಾ ಇರ್ತೇವೆ, ಇನ್ಸ್ಟಾಲ್ಲಿ ಬರ್ತದೆ, ಫೇಸ್ಬುಕ್ಕಲ್ಲಿ ಬರ್ತದೆ ಅಂತ ಹೇಳ್ತಾ ಬಂದು ಮಂಗಳೂರಿನ ಒಂದು 5-6 ಪಾರ್ಟಿ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಸುಳ್ಯದವರು ಬರ್ತಾರೆ, ಸುಳ್ಯದವರು ಸುಮಾರು ಜನ ಬಂದಿದ್ದಾರೆ. ಸುಳ್ಯದಲ್ಲಿ ಇದ್ದು ಸುಳ್ಯದವರ ಪ್ರೀತಿಗೆ ಪಾತ್ರರಾಗಿ ಹೊರಗಿಂದೆಲ್ಲ ಜನಗಳು ಬರ್ತಾರೆ ಅಂತ ಆದರೆ ಸ್ವರ್ಣಂ ಏನೋ ಮ್ಯಾಜಿಕ್ ಮಾಡಿದೆ. ಅದು ಏನು ಮ್ಯಾಜಿಕ್ ಅಂತ ನೀವು ಇಲ್ಲಿ ಬಂದ್ಮೇಲೆ ತಿಳ್ಕೊಳ್ಬೇಕಾಗ್ತದೆ. ಒಂದು ಮದುವೆ ಅಂತ ಆದರೂ ಕೂಡ ಒಂದ್ಸಲ ನಾವು ಇದನ್ನು ಮಾಂಗಲ್ಯ ಧಾರಣೆ ಆದ ಬಳಿಕ ಅದು ಗಟ್ಟಿಯಾಗಿ ಜೀವನ ಪರ್ಯಂತ 50 ವರ್ಷ, 60 ವರ್ಷ, 70 ವರ್ಷ ಹೀಗೆ ಗಟ್ಟಿಯಾಗಿ ಆ ಸಂಬಂಧ ಬೆಳಿಬೇಕು. ಸ್ನೇಹಿತರೆ ನಮಸ್ಕಾರ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಾನಿವತ್ತು ಎಂದಿನಂತೆ ಸ್ವರ್ಣಂ ಜ್ಯುವೆಲ್ಸ್ನಲ್ಲಿ ಇದ್ದೇನೆ. ನನ್ನ ಹಿಂದೆ ನಿಮಗೆ ಕಾಣ್ತಾ ಇರ್ಬೋದು ಕರಿಮಣಿ. ಮತ್ತೆ ಕರಿಮಣಿ ಮೇಳ ಸ್ಟಾರ್ಟ್ ಆಗಿದೆ ಸ್ವರ್ಣಂ ಜ್ಯುವೆಲ್ಸಲ್ಲಿ. ಸ್ವರ್ಣಂ ಜ್ಯುವೆಲ್ಸ್ ಅಂತ ಹೇಳಿದರೆ ಸಾಕಷ್ಟು ಸದ್ದು ಮಾಡಿದ್ದೇ ಈ ಕರಿಮಣಿ ವಿಚಾರಕ್ಕೆ. ಮಹಿಳೆಯರೆಲ್ಲ ಇದನ್ನು ಒಪ್ಕೊಂಡಿದ್ದು ಮತ್ತು ಇಲ್ಲಿಯ ಕ್ವಾಲಿಟಿಯನ್ನು ಅವರು ಬಹಳಷ್ಟು ಇಷ್ಟಪಟ್ಟು ಕರಿಮಣಿಯನ್ನು ಖರೀದಿ ಮಾಡಿದರು. ಈಗ ಮತ್ತೆ ಕರಿಮಣಿ ಉತ್ಸವವನ್ನು ಶುರು ಮಾಡಿದ್ದಾರೆ. ಹೊಸ ಹೊಸ ಡಿಸೈನ್ ಬಂದಿದೆ ಕರಿಮಣಿಯಲ್ಲಿ. ನಿಮಗೆ ಎಲ್ಲವೂ ಕೂಡ ಮನಸ್ಸಿಗೆ ಒಪ್ಪುವಂತಹ ಅಚ್ಚುಕಟ್ಟಾದಂಥ ವಿನ್ಯಾಸದೊಂದಿಗೆ ರೆಡಿ ಮಾಡಿರುವಂತಹ ಈ ಒಂದು ಕರಿಮಣಿ ಮೇಳದಲ್ಲಿ ನಾವು ಇವತ್ತು ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅನ್ನೋದನ್ನು ಫಸ್ಟ್ ನಾವು ನೋಡಬೇಕು. ಬಹಳ ಸಂತೋಷ ಕೊಡುವಂಥ ವಿಚಾರ. ಸುಳ್ಯ ನಮ್ಮ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದದ್ದು ಈ ಕರಿಮಣಿಯಿಂದ. ಅದು ಸ್ವರ್ಣಂ ಜ್ಯುವೆಲ್ಸ್ನ ಒಂದು ಭಾಳ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಬಂದಿರುವಂತಹ ಕೆಲವು ತಿಂಗಳುಗಳಲ್ಲಿ ಸುಳ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಆಭರಣಗಳ ಉದ್ಯಮದಲ್ಲೇ ಸಂಚಲನವನ್ನು ಮೂಡಿಸಿದ್ದು ಅಂತ ಹೇಳಿದರೆ ಅದು ಸ್ವರ್ಣಂ ಜ್ಯುವೆಲ್ಸ್. ಯಾಕೆಂದರೆ ಇಷ್ಟಪಟ್ಟು ಗ್ರಾಹಕರು ಬಂದಿದ್ದಕ್ಕೆ ಸಕ್ಸಸ್ ಆಗಿದೆ. ಕರಿಮಣಿಯಂತಹ ದೊಡ್ಡಂತಹ ಒಂದು ಯೋಜನೆಗಳನ್ನು ತಂದು ಇಲ್ಲಿಯ ಗ್ರಾಹಕರನ್ನ ಜೊತೆಗೆ ಹೊರ ಊರಿನವರು ಕೂಡ ಇಷ್ಟಪಟ್ಟು ಇಲ್ಲಿಗೆ ಬರಲಿಕ್ಕೆ ಕಾರಣ ಆಯಿತು. ಹಾಗೆ ನಾವಿವತ್ತು ನಮ್ಮ ಜೊತೆ ಮಾತಾಡ್ಸೋಣ ಪ್ರವೀಣ್ ಅವರನ್ನು. ನಮಸ್ಕಾರ. ನಮಸ್ತೆ. ಹೇಗಿದ್ರಿ ಪ್ರವೀಣ್ ಅಣ್ಣ? ಚೆನ್ನಾಗಿದ್ದೀರಿ. ಎಸ್, ಖುಷಿಯಿಂದ ಪ್ರವೀಣ್ ಅಣ್ಣ ಮತ್ತೆ ನಮ್ಮ ಜೊತೆ. ಅವ್ರು ಯಾವಾಗಲೂ ಮಾತಾಡೋಕೆ ಒಂದು ಸ್ಮೈಲಲ್ಲಿ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ಉದ್ಯಮ ಏನು ಹೊಸತ್ತಲ್ಲ. 19 ವರ್ಷದಿಂದ ಪ್ರವೀಣ್ ಅಣ್ಣ ಗ್ರಾಹಕರ ಜೊತೆ ಒಡನಾಟವನ್ನು ಹೊಂದಿದ್ದಾರೆ. ಹಾಗೆ ಸ್ವರ್ಣಮ್ಮನ್ನು ಒಂದು ಸ್ತರದ ಹಂತಕ್ಕೆ ಮೇಲ್ಗಡೆ ಹೋಗಿದ್ದೆ ಈ ಕರಿಮಣಿಯಿಂದ. ಖಂಡಿತ ಅಲ್ವಾ? ಹೌದು. ಲಾಸ್ಟ್ ಟೈಮ್ ಕರಿಮಣಿ ಎಷ್ಟು ಥರ ಭಾರಿ ದೊಡ್ಡ ಅದ್ದೂರಿಯಾಗಿ ಯಶಸ್ವಿ ಕಂಡಿತ್ತು. ಈ ಸತಿ ಯಾವ ಕಲೆಕ್ಷನ್ಸ್ ಇದೆ? ಹೊಸ ಜನರಿಗೆ ಒಂದು ಆಸಕ್ತಿ ಇದೆ. ಲಾಸ್ಟ್ ವರ್ಷ ಹೋಗುವಾಗ ನಾವು ಈ ಥರದ ಡಿಸೈನ್ ಇತ್ತು, ಈ ಸಲ ಯಾವ್ದು ಆ್ಯಡ್ ಮಾಡಿದ್ದಾರೆ ಅಂತ ಹೇಳೋದು ಆಸಕ್ತಿ ಖಂಡಿತ ಇದ್ದೇ ಇರುತ್ತೆ. ಹೇಳ್ಬೋದಾ ಯಾವುದೆಲ್ಲ ಆ್ಯಡ್ ಆಗಿದೆ, ಹೇಗಿದೆ ಈ ಸಲದ ಕಲೆಕ್ಷನ್ಸ್? ಆ್ಯಡ್ ಆದದು ಅಂತ ಹೇಳಿದರೆ ಲೈಟ್ ವೇಟ್ ಕರಿಮಣಿ ಅಂತ ಮಾಡಿದ್ದು ಈ ಸಲ. ನಿಮಗೆ 1.5 ಪೌಂಡ್ ಈಗಿನ ರೇಟ್ ನೋಡಿದರೆ ಜನರಿಗೆ ತಗೊಳ್ಳಿಕ್ಕೆ ಕೈ ಎಟ್ಟಬೇಕು ಅಂತೇಳಿ ಕಮ್ಮಿಯಾಗಿ ಮಾಡಬೇಕಾಗ್ತದೆ. ಸೊ 2 ಕಾನ್ಸೆಪ್ಟ್ ಮೇನ್. ಒಂದು 18 ಕ್ಯಾರೆಟ್ ಮಾಡಿ ಕೊಡುವಂಥದ್ದು. 18 ಕ್ಯಾರೆಟ್ ನೀವು ಯಾವುದೇ ಡಿಸೈನ್ ನೀವು ಚೂಸ್ ಮಾಡಿದ್ರು 18 ಕ್ಯಾರೆಟಲ್ಲಿ ನಾವು ಮಾಡಿ ಕೊಡ್ತೇವೆ. ಈಗ ಆಲ್ರೆಡಿ 18 ಕ್ಯಾರೆಟಲ್ಲಿ ಇದೆ. ಸೊ 18 ಕ್ಯಾರೆಟ್ ಇದರ ಎಷ್ಟು ರೇಟ್ ಡಿಫರೆನ್ಸ್ ಬರುತ್ತೆ? 2,000 ರೂಪಾಯಿ ರೇಟ್ ಡಿಫರೆನ್ಸ್ ಬರುತ್ತೆ. 2,000-3,000 ರೂಪಾಯಿ ಡಿಫರೆನ್ಸ್ ಬರುತ್ತೆ. ಹೌದು. 916ಗೆ 14 ಚಿಲ್ಲರೆ ಇದೆ, ಇದಕ್ಕೆ 12 ಚಿಲ್ಲರೆ ಬರ್ತದೆ. 12,200 ಸಮ್ ಚಿಲ್ಲರೆ ಬರ್ತದೆ. ಓಕೆ. ಇದನ್ನು ಒಂದು ಸ್ಯಾಂಪಲ್ ಯಾಕೆ ಇಟ್ಟದು ಅಂತ ಹೇಳಿದ್ರೆ, ನಿಮಗೆ 916 ಮತ್ತೆ ಇದು ಒಟ್ಟಿಗೆ ಇಟ್ಟಾಗ ನಿಮಗೆ ಅದು ಕಲರ್ ಡಿಫ್ರೆನ್ಸ್ ಬರೋದಿಲ್ಲ. ಜನರಿಗೆ ಏನೋ ಒಂದು ಹೆದರಿಕೆ ಇರ್ತದೆ, 18 ಕ್ಯಾರೆಟ್ ತಗೊಂಡ್ರೆ ಹೇಗೆ ಬೇಗ ಡಲ್ ಆಗ್ಬೋದಾ ಹೀಗೆ ಇರ್ತದೆ. ಸೊ ಅವರಿಗೊಂದು ಸ್ಯಾಂಪಲ್ ನಾವು ಇಟ್ಟಾಗ 18 ಕ್ಯಾರೆಟ್ ಇಟ್ಟಾಗ ಅವರಿಗೆ ಕ್ಲೀನ್ ಗೊತ್ತಾಗ್ತದೆ. ಅದು ಯಾವುದೇ ಬಣ್ಣದಲ್ಲಿ ಆಗಲಿ ಯಾವುದೇ ಡಿಫರೆನ್ಸ್ ನಿಮಗೆ ಏನು ಗೊತ್ತಾಗ ಪ್ಯೂರಿಟಿ ಮಾತ್ರ ಅದರಲ್ಲಿರೋ ಪ್ಯೂರಿಟಿ ಮಾತ್ರ ಡಿಫರೆನ್ಸ್. ಅದರ್ವೈಸ್ ಕೆಲಸ ಇರ್ಬೋದು, ಅದರ ಫಿನಿಶಿಂಗ್ ಇರೋದು ಎಲ್ಲವೂ ಒಂದೇ ರೀತಿ ಬಂದಿದೆ. ಹೌದು. ವಿತ್ ಹಾಲ್ಮಾರ್ಕ್ 18 ಕ್ಯಾರೆಟ್ ಅಂತ ಹೇಳಿದ್ರೆ ನಾವು ಖಾಲಿ ಬಾಯಿ ಮಾತಲ್ಲೆಲ್ಲ ವಿತ್ ಹಾಲ್ಮಾರ್ಕ್ ಮಾಡಿರುವಂಥದ್ದು. ಇದು 18 ಕ್ಯಾರೆಟ್ ಹಾಲ್ಮಾರ್ಕ್ ಅಲ್ಲ? ಹೌದು. 18 ಕ್ಯಾರೆಟ್ ಗೋಲ್ಡ್ ಈಗ ಜನರಿಗೆ ಪರ್ಯಾಯವಾಗಿ. ಹೌದು. ಚಿನ್ನ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ, ಹಾಗೆ ಕೆಲವ್ರದ್ದು ಇದೆ ಹೇಗೆ ನಾವು ಪರ್ಚೇಸ್ ಮಾಡೋದು ಅಂತ. ಆದರೆ ಏನಿಲ್ಲ, ಸ್ವರ್ಣಮಲ್ಲಿ ಅದಕ್ಕೆಲ್ಲ ಸೊಲ್ಯೂಷನ್ ಉಂಟು. ನೀವೇನು ಚಿಂತೆ ಮಾಡಬೇಡಿ. ಇದು ನೋಡಿ, ಅದು ಜಾಸ್ತಿ ರೇಟ್ ಆಯ್ತದೆ ನೋಡಿ, 2-2.5 ಸಾವಿರ ಕಮ್ಮಿ ರೇಟಿಗೆ ಇದು ಸಿಗ್ತದೆ ಪರ್ ಗ್ರಾಮಲ್ಲಿ. ಪರ್ ಗ್ರಾಮಲ್ಲಿ ನಾನು ಹೇಳ್ತಾ ಇರೋದು. ಆದರೆ ತುಂಬ ಖರೀದಿ ಮಾಡುವಾಗ ಅದೇ ಒಂದು 10 ಗ್ರಾಮ್ ಖರೀದಿ ಮಾಡುವಾಗ 20 ಸಾವಿರ ಉಳಿಸ್ಬೋದು. ಹಾಗೆ ಮಹಿಳೆಯರು ಏನು ಚಿಂತೆ ಮಾಡಬೇಡಿ. ನೋಡಿ, ಇದಕ್ಕೆ ಏನು ವ್ಯತ್ಯಾಸ ಇಲ್ಲ, ಒಂದೇ ಥರ ಕಾಣ್ತಾ ಇದೆ. ಆದರೆ ಪ್ಯೂರಿಟಿಯಲ್ಲಿ ಮಾತ್ರ ಪ್ಯೂರಿಟಿ ಡಿಫರೆನ್ಸ್. ನಿಮಗೆ 18 ಆದ್ರೂ ಕೂಡ ಬಾಳಿಕೆ ಕೂಡ ಹಾಗೆ. ಅದು ಬಾಳಿಕೆ ಲಾಂಗ್ ಟೈಮ್ ಇದಕ್ಕಿಂತ ಸರಿ ಡಬಲ್ ಅದು ಬಾಳಿಕೆ ಬರ್ತದೆ. ಓಕೆ. ಪ್ಯೂರಿಟಿ ಕಮ್ಮಿ ಆದಾಗೆ ಗಟ್ಟಿ ಜಾಸ್ತಿ. 916 ಆದ್ರೆ ಸ್ಮೂತ್. ಹೌದು.
ಮತ್ತೆ ಲೇಟೆಸ್ಟ್ ನಿಮಗೆ 1.5 ಪೌಂಡಿಂದ ಸ್ಟಾರ್ಟ್ ಮಾಡ್ತಾ ಇದೆ. ಇದರಲ್ಲಿ ಈಗ 18 ಕ್ಯಾರೆಟ್ ಅಲ್ಲಿ ರಿಚ್ ಆಗಿ ಬೇರೆ ಯಾವ್ದು ಡಿಸೈನ್ಸ್ ಇದೆ? ಯಾವ ಡಿಸೈನ್ ಮಾಡ್ಬೋದು. ಇದೆಲ್ಲ 18 ಕ್ಯಾರೆಟ್ ಅಲ್ಲ, ಇದು 22 ಇದೆ. 22 ಇದೆ. ಇದೊಂದು ಜಸ್ಟ್ ಸ್ಯಾಂಪಲ್ ಗೆ ಕಸ್ಟಮರ್ ಬಂದಾಗ 18 ಕ್ಯಾರೆಟ್ ಹೇಗೆ ಉಂಟು ಅಂತ ಗೊತ್ತಾಗ್ಲಿಕ್ಕೋಸ್ಕರ ಮಾತ್ರ. ಯಾವುದೇ ಡಿಸೈನ್ ಮಾಡ್ಬೋದು ನೀವು ಚೂಸ್ ಮಾಡಿದ್ರೆ. ನೋಡಿ 18 ಕ್ಯಾರೆಟ್ ಅಲ್ಲಿ ರೆಡಿ ಆಗಿರುವಂಥ ಕರಿಮಣಿ ಜಸ್ಟ್ ಜನಗಳಿಗೆ ಇನ್ನೂ ಪರಿಚಯ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಸ್ವರ್ಣಮ್ ಅವರು ಇದನ್ನೊಂದು ಸ್ಯಾಂಪಲ್ ಆಗಿ ಇಟ್ಟಿದ್ದಾರೆ. ಜಸ್ಟ್ ಒಮ್ಮೆ ಸ್ವರ್ಣಮ್ಗೆ ವಿಸಿಟ್ ಮಾಡಿ. ಈಗ ನಾನು ಇದನ್ನು ನಿಮಗೆ ಕೈಯಲ್ಲಿ ಈಗ ಹಿಡಿದು ತೋರಿಸಿದ್ರೆ ನಿಮಗೆ ಅದು ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ಆದರೆ ನೀವು ಇಲ್ಲಿ ಬಂದ ತಕ್ಷಣ ಇದನ್ನು ನೋಡಿದ ತಕ್ಷಣ ಇದಕ್ಕೂ ನನಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಗ್ತಿಲ್ಲ, ಪರ್ಸ್ನಲಿ ನನಗೆ ಗೊತ್ತಾಗ್ತಿಲ್ಲ ಏನು ವ್ಯತ್ಯಾಸ ಅಂತ. ನೀವು ಇದನ್ನು ಕೊಟ್ಟರು ನಾನು ತಗೊಂಡು ಹೋಗ್ಬೇಕಾಗ್ಬೋದು, ಗೊತ್ತಾಗೋದು ಖಂಡಿತ. ಆದರೆ ಇದನ್ನು ನಾವಲ್ಲಿ ಆ ಮಿಷನಿಗೆ ಹಾಕಿದಾಗ ಪ್ಯೂರಿಟಿ ಗೊತ್ತಾಗ್ತದೆ. ಯಾವುದು ಇದು 18 ಕ್ಯಾರೆಟಾ ಅಥವಾ 22 ಕ್ಯಾರೆಟಾ. ನಮಗೆ ಮೈನ್ ಆಗಿ ನಾವು ಗಮನಿಸಬೇಕಾದ್ದು ಪ್ರವೀಣಣ್ಣ, ಈಗ ಇದಕ್ಕೆ ಬೇಡಿಕೆ ಬಂದಿದ್ಯಾ ನಾನು ಕೇಳು. ಸುಳ್ಯ ಜನರಿಗೆ ಅರ್ಥ ಆಗಿದೆಯಾ ಅಥವಾ ಬೇರೆ ಹೊರಗಿನ ಜನರು ಇದನ್ನು ಕೇಳಿದ್ರ? ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಉಂಟು. ಆಲ್ಮೋಸ್ಟ್ ನಾರ್ತ್ ನಿಂದ ನಿಮಗೆ ಸಪ್ಲೈ ಬರುವಂತದ್ದು ಈ ಬ್ಯಾಂಗಲ್ಸ್ ರಿಂಗ್ ಎಲ್ಲ. ಅಲ್ಲಿ ಏನಾಗಿದೆ ಅಂತ ಬ್ಯಾಂಗಲ್ಸ್ ಎಲ್ಲ ರೆಡಿ ಆಗ್ತದೆ. ಈ ಕರಿಮಣಿ ಮಂಗಲಸೂತ್ರ ಅಂತ ನಮ್ಮ ಈ ಸೈಡ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ನಮ್ಮ ಉಡುಪಿ ಸೈಡ್ ಇರ್ಬೋದು, ಪುತ್ತೂರು ಇರ್ಬೋದು, ಈ ಸೈಡ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಾರಣ ಇದನ್ನು ಅಷ್ಟು ಬೇಗ ಮಾರ್ಕೆಟ್ ಬರ್ಲಿಕ್ಕೆ ತರ್ಲಿಕ್ಕೆ ಕಡಿಮೆ, ಇದು ಚಾನ್ಸಸ್ ಕಡಿಮೆ ಅಂತೇಳಿ. ಓಕೆ, ಗೊತ್ತಾಯ್ತು. ಒಂದು ಏನು ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಗ್ರಾಹಕರಿಗೆ ಏನು ಹೆದರಿಕೆ ಅಂತ ಹೇಳಿದ್ರೆ, ಇದು 18 ಕ್ಯಾರೆಟ್ ತಗೊಂಡು ನಾಳೆ ರೇಟ್ ಕಮ್ಮಿ ಆಗ್ತದೆ ಅಂತೇಳಿ. ಏನು ಚಿಂತೆ ಇಲ್ಲ. ಈಗ ನೀವು 916 ಇವತ್ತು ಕೊಟ್ಟಾಗ ನಾಲ್ದು 916 ರೇಟೇ ಸಿಗ್ತದೆ. 18 ಕ್ಯಾರೆಟ್ ಇವತ್ತು ಕೊಟ್ಟರೆ 18 ಕ್ಯಾರೆಟ್ ರೇಟೇ ಸಿಗ್ತದೆ ನಿಮಗೆ. ನಾಲ್ದು ಕೂಡ 18 ಕ್ಯಾರೆಟ್ ಯಾವುದು ಬೋರ್ಡರ್ ಇರುತ್ತೆ ಅದೇ ರೇಟ್ ಸಿಗ್ತದೆ. ಅದೇ ರೇಟ್ ಸಿಗ್ತದೆ. ಹೌದು. ಹೈಕ್ 916 ಹೇಗೆ ಹೈಕ್ ಆಗ್ತದೋ 18 ಕ್ಯಾರೆಟ್ ರೇಟ್ ಹೈಕ್ ಆಗ್ತದೆ. ಹೈಕ್ ಆಗ್ತದೆ, ಹೌದು ಅಲ್ವಾ? ಈಗ ನಮಗೆ ಇನ್ನು ಉಳಿದಿರೋದಲ್ಲ, ಇದು ಒಂದು ಸ್ಯಾಂಪಲ್ 18 ಕ್ಯಾರೆಟ್ ಅಲ್ಲಿ ನೀವು ಹೇಳಿದ್ರಿ. ಒಂದು ಪ್ರಯೋಗ ನೀವು ಮಾಡಿದ್ದು. ಎರಡನೇ ಪ್ರಯೋಗ ಏನ್ ಮಾಡಿದ್ರಿ? ಇಲ್ಲಿ ಏನು ಡಿಸೈನ್ಸ್ಗಳ ಬಗ್ಗೆ? ಡಿಸೈನ್ಸ್ ಅಂತೇಳಿ ಒಂದಷ್ಟು ಹೊಸ ಡಿಸೈನ್ಸ್ ತರಿಸಿದ್ದೇನೆ ನೋಡಿ. ಇದು ಹೊಸ ಡಿಸೈನ್. ಎಸ್ ಪ್ರವೀಣ ಹೇಳಿ, ಏನು ಇದರಲ್ಲಿ ಹೊಸ ಡಿಸೈನ್ ಅಲ್ಲಿ? ಇದು ಬಾಕ್ಸ್ ಏನ್ ಅಂತೇಳಿ ಆಕ್ಚುಲಿ ಗಟ್ಟಿ ಬರ್ತದೆ, ಗಟ್ಟಿಯಾಗಿರುವಂತ. ಇದು ನ್ಯೂ ಟ್ರೆಂಡ್, ಈಗಿನ ಟ್ರೆಂಡ್. ಇದರಲ್ಲಿ ಕರಿಮಣಿ ಕಮ್ಮಿ ಕಾಣಬೇಕು ಅಂತ ಹೇಳುವಂತ ವಿಷಯಕ್ಕೆ ಈ ಕೆಲವರು ತಾಳಿ ಹಾಕುದಿಲ್ಲ. ಖಾಲಿ ಇದರಲ್ಲಿ ಪೆಂಡೆಂಟ್ ಒಂದು ಬಾಲ್ಸ್ ಟೈಪ್ ಬರ್ತದೆ. ಓಕೆ, ಅಲ್ಲೇ ಬೇರೆ ಬೇರೆ ಡಿಸೈನ್ಸ್ ಬರ್ತದೆ. ಓಕೆ, ಇದು ಯಾವುದು ಸರ್? ಇದು ಬೇರೆ ಡಿಸೈನ್. ಇದು ಹೌದು. ಇದಕ್ಕೆ ಏನು ಹೇಳ್ತಾರೆ? ಈ ಡಿಸೈನಿಗೆ ಹೆಸರು ಯಾವುದು? ಈ ಡಿಸೈನಿಗೆ ಹೆಸರು ಇದು ಬಾಕ್ಸ್ ಕಂಟಿ ಅಂತ ಹೇಳುವಂತ ನಮ್ಮ ಇಂಟರ್ನಲ್ ನಾವು ಗುರುತಿಸುವಂತ ಬಾಕ್ಸ್ ಕಂಟಿ ಅಂತ ಹೇಳಿ. ಓಕೆ, ಇದು ಮೆಷಿನ್ ಮೇಡ್ ಚೈನ್, ಬಟ್ ಒಳ್ಳೆ ಗಟ್ಟಿ ಇರ್ತದೆ, ಚೆನ್ನಾಗಿರುತ್ತೆ. ಓಕೆ, ಹಾಗೆ ಬಾಳಿಕೆ ಲಾಂಗ್ ಟೈಮ್. ಬಾಳಿಕೆ ನೀವು ಡೈಲಿ ವೇರ್ ಮಾಡಿದ್ರು 8 ವರ್ಷ ಆರಾಮ್ಸೆ ಯೂಸ್ ಮಾಡ್ಬೋದು 100%. ಒಂದೊಂದು ಡಿಸೈನ್ ಒಂದೊಂದು ಟ್ರೆಂಡ್. ನಿಮಗೆ ಶಾರ್ಟ್ ಅಲ್ಲಿ ಸಾಧಾರಣ ಒಂದು 20-40 ವೆರೈಟಿ. ಹೌದು ನೋಡಿ, ಶಾರ್ಟ್ ಡೈಲಿ ವೇರ್ಸ್ ಮಾಡ್ತೇವೆ. ಲಾಂಗ್ ಅಲ್ಲಿ ಸಾಧಾರಣ ಒಂದು 80 ವೆರೈಟಿ ಉಂಟು. ಲಾಂಗ್ ಅಲ್ಲಿ 80 ವೆರೈಟಿ. ಮತ್ತೆ ನಿಮ್ಗೆ ಏನಂತ ಹೇಳಿದ್ರೆ ಯಾವುದೇ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಸಜೆಸ್ಟ್ ಮಾಡ್ಬೋದು ಕಸ್ಟಮರಿಗೆ. ಓಕೆ, ಸಪೋಸ್ ಕೆಲವೊಂದು ಕಸ್ಟಮರ್ ಇದನ್ನು ನೋಡಿದ ಕೂಡಲೇ ಇದು ಗಟ್ಟಿ ಇದೆ ಅಂತ ಹೇಳುವಂಥದ್ದು ಅವರಿಗೆ ತಲೆ ಬರ್ತದೆ. ಬಟ್ ಇದು ಗಟ್ಟಿ ಇರುವುದಿಲ್ಲ. ಓಕೆ, ಇದಕ್ಕೆ ಬೆಂಡಿಂಗ್ ಕೆಪಾಸಿಟಿ ಇಷ್ಟೇ ಇರ್ತದೆ. ಓಕೆ, ಇದು ಗಟ್ಟಿ ಇದೆ ಅಂತ ಭಾವಿಸ್ತಾರೆ ಅಂತ ಹೇಳಿ ಭಾವಿಸ್ತಾರೆ, ಗಟ್ಟಿ ಇದೆ ಅಂತೇಳಿ. ಬಟ್ ಗಟ್ಟಿ ಇರುವುದಿಲ್ಲ. ಓಕೆ, ಮತ್ತೆ ಕೆಲವೊಂದು ಇದು ಕರಿಮಣಿ ನಾವು ತಗೊಳ್ಳುವಾಗ ಯಾವ ರೀತಿ ತಗೊಳ್ಬೇಕು ಅಂತ ನೋಡಿ. ಹೀಗೆ ಹಾಕಿ ನೋಡಿ, ಹೀಗೆ ಹಿಡಿದ್ರೆ ಇದು ಗಟ್ಟಿ ಅಂದ್ರೆ ಬೇಕಾದಷ್ಟು ಫ್ಲೆಕ್ಸಿಬಲ್ ಉಂಟು. ಓಕೆ, ಅದನ್ನೇ ಅದು ಮಾಡಿದ್ರೆ ಕಟ್ ಆಗ್ತದೆ. ಇದು ಕಟ್ ಆಗ್ತದೆ. ಅದು ಕೆಪಾಸಿಟಿ ಅಷ್ಟೇ, ಬೆಂಡಿಂಗ್ ಕೆಪಾಸಿಟಿ ಇಷ್ಟೇ ಅಂತ ನೋಡಿ. ಓಕೆ 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 ಜಾಸ್ತಿ ಪ್ರೊಸೆಸ್ ಮಾಡುವಾಗಿಲ್ಲ ಇಲ್ಲ ಅಲ್ವಾ? ಹಾಗೆ ಅದಕ್ಕೆ ಹೇಳೋದು ಪ್ರವೀಣ್ ಅಣ್ಣನಿಗಿರುವ ಎಕ್ಸ್ಪೀರಿಯನ್ಸ್ ಮೇಲೆ ಇದು. ಅದರಲ್ಲಿ ಬೇರೆ ಬೇರೆ ಬರ್ತದೆ ನೋಡಿ. ಮುಷ್ಟಿ ಇದೆ. ಆದ್ರೆ ಕೆಲವರು ಗೊತ್ತಿಲ್ಲದೆ ತಗೊಂಡು ಬಿಡ್ತಾರಲ್ಲ. ಅಲ್ಲ, ನಾವು ಇರುದೇ ಅದಕ್ಕೆ ಅಲ್ಲ. ನೀವು ಸಜೆಸ್ಟ್ ಮಾಡ್ಲಿಕ್ಕೆ ತಗೊಳ್ಳುವಾಗಲೇ ಹೇಳ್ತೀರಿ ಹೀಗೆ ಉಂಟು ಇಷ್ಟು ಬಾಳಿಕೆ. ನಿಮಗೆ ಕಸ್ಟಮರ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂತೇಳಿ, ನಾವು ಒಂದು 8 ಪೌಂಡ್ ತಗೊಳ್ಳಿ ಒಳ್ಳೆ ಗಟ್ಟಿ ಬರ್ತದೆ ಅಂತೇಳಿ. 8 ಪೌಂಡ್ ಗಟ್ಟಿ ಬರ್ಬೇಕಾದ್ರೆ ಯಾವ ಡಿಸೈನ್ ಹೋಗ್ಬೇಕು ಅಂತ ನಾವು ಹೇಳ್ಬೇಕು, ಸಜೆಸ್ಟ್ ಮಾಡಬೇಕು. ಸೊ ಮುಷ್ಟಿ ತಗೊಂಡಾಗ ನಿಮಗೆ ಕೆಲವರಿಗೆ ತುಂಬಾ ಮುಷ್ಟಿ ಇಷ್ಟ, ಬಟ್ ತುಂಬಾ ಜನರಿಗೆ ಗೊತ್ತಿಲ್ಲ ಇದರಲ್ಲಿ ತುಂಬಾ ಕೊಲೆ ನಿಲ್ತದೆ, ಬೇಗ ಡಲ್ ಕಾಣ್ತದೆ ಅಂತೇಳಿ. ಓಕೆ, ಒಂದೊಂದು ವಿಶೇಷ. ನೀವು ಹೇಳಿದ್ರೆ ಡಿಸೈನ್ ಉಂಟು ಅಂತ, ವೆರೈಟಿ ಡಿಸೈನ್. ನೀವು 80 ಡಿಸೈನ್ ಹೇಳಿದ್ರಿ ನನ್ನ ಹತ್ರ. ನಾವು ಮೈನ್ ಆಗಿರೋ ಒಂದು 10 ಡಿಸೈನ್ ಅನ್ನು ಕೈಯಲ್ಲಿ ಇಟ್ಕೊಳ್ಬೇಕು. ಈಗ ನಾನು ಹೇಳ್ತೇನೆ, ಈಗಲೇ ಇದು ಒಂದೇ ಡಿಸೈನ್ ಅಲ್ಲಿ 3 ಪ್ಯಾಟರ್ನ್ ಮಾಡ್ಬೋದು. 3 ಪ್ಯಾಟರ್ನ್ ಇರೋ ಒಂದು ಡಿಸೈನ್. ಎಸ್, ಇದರಲ್ಲಿ ಮುಷ್ಟಿ ಇದೆ, ನುಗ್ಗೆ ಮಾಡ್ಬೋದು, ದಳಪತಿ ಮಾಡ್ಬೋದು, ಮತ್ತೆ 3 ರಿಂಗ್ ಮಾಡ್ಬೋದು. ಓಕೆ, 4 ಡಿಸೈನ್ ಇದರಲ್ಲೇ ಮಾಡ್ಬೋದು. ಓಕೆ, ಇದೀಗ ಮುಷ್ಟಿ ನುಗ್ಗೆ ಅಂತ ನುಗ್ಗೆಕಾಯಿ ಅಲ್ಲ, ಅದು ನಿಮ್ಮ ತರಕಾರಿ ನುಗ್ಗೆ ಅಲ್ಲ, ಇದು ಅಲ್ಲ ನುಗ್ಗೆ, ಅದೇ ನುಗ್ಗೆ. ಎಸ್, ಅದೇ ನುಗ್ಗೆ. ಯಾಕೆ ಬರೋದು ನುಗ್ಗೆಕಾಯಿ ಅಂತೇಳಿ ನೋಡಿ, ನುಗ್ಗೆ ಬೀಜದ ಶೇಪ್ ಇರ್ತದೆ ನೋಡಿ. ಓ ಹಾಗೆ, ಅದಕ್ಕೆ ನುಗ್ಗೆ ಅಂತ ಬಂದಿದ್ದು ಈ ಕಾರಣ. ಹೌದು ನೋಡಿ, ತರಕಾರಿಗಳ ಹೆಸರು ಕೂಡ ಗೋಲ್ಡ್ ಶಾಪಲ್ಲಿ ಕರಿಮಣಿಯಲ್ಲಿ ಕೂಡ ಇದೆ. ಇದೊಂಥರ
ನಮಗೆ ಕೇಳಿ ಖುಷಿ ಆಗುತ್ತಲ್ಲ, ನನಗಂತೂ ಖುಷಿ. ಇದು ನೋಡಿ 3 ರಿಂಗ್ ಅಥವಾ ಟೈರ್ ಚೈನ್ ಅಂತ ಹೇಳ್ತೇವೆ ನಿಮಗೆ. ಟೈರ್ ಚೈನ್, ಹೌದು ನೋಡಿ ಟೈರ್ ಚೈನ್ ಅಂದರೆ ಇದು 3 ರಿಂಗ್ ಅಥವಾ ಟೈರ್ ಅಂತ ಹೇಳ್ತೇವೆ ನೋಡಿ. ಕರಿಮಣಿಯಲ್ಲಿ ಎಷ್ಟೆಷ್ಟು ವಿಧ ಇದೆ ನೋಡಿ. ಇದು ಟೈರ್ ಚೈನ್ ಅಂದರೆ ಇದು. ಇದು ನುಗ್ಗೆ. ಹೌದು. ಇನ್ನೊಂದು ಇದು ಗಾಂಚು ಪಿರಿ. ಗಾಂಚು ಪಿರಿ ಅಂತ ಹೇಳ್ತೇವೆ. ಗಾಂಚು ಪಿರಿ, ಓಕೆ ರೈಟ್. ಮತ್ತೆ ಗ್ಲಾಸ್ ಕಟ್ಸ್ ಗೋಲ್. ಕಟ್ಸ್ ಗೋಲ್, ಎಸ್. ಇದಕ್ಕೆ ಕಟ್ಸ್ ಗೋಲ್ ಅಂತ ಹೇಳ್ತಾ. ಎಸ್ ನೋಡಿ, ಇದು ಕಟ್ಸ್ ಗೋಲ್. ಎಸ್. ಮತ್ತು ಇದೊಂದು ಲೇಟೆಸ್ಟ್ ಡಿಸೈನ್ ಇದೆ. ಇದು ಲೇಟೆಸ್ಟ್ ಡಿಸೈನು. ಇದು ಯಾವುದು ಪ್ರಯಾಣ? ಇದಕ್ಕೆ ಅಂತ ಹೇಳ್ತಾರೆ? ಅದು ಬಾಂಬೆ. ಬಾಂಬೆ ಬಾಂಬೆ ಕಂಟಿ ಅಂತ ಹೇಳ್ತಾರೆ. ಬಾಂಬೆ ಕಂಟಿ. ನಮ್ಮ ಈ ಕಡೆ ಭಾಗದವರು, ದಕ್ಷಿಣ ಕನ್ನಡದವರು ಯಾವುದನ್ನು ಲೈಕ್ ಮಾಡ್ತಾರೆ? ನಾನು ಒಂದು ಸಹಜ ಕುತೂಹಲ, ನೀವು ಇಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀರಿ. ಒಂದೊಂದು ವರ್ಗದವರು ಒಂದೊಂದು ಇಷ್ಟಪಡ್ತಾರೆ. ಓಕೆ. ಈಗ ನಮ್ಮ ಸುಳ್ಯ ಕಡೆ ನೋಡಿದ್ರೆ ಹೈಯೆಸ್ಟ್ ಆಗಿ ಈ ಟೈಪಲ್ಲಿ ಯಾವುದು ಅಬ್ಬರ ಕಾಣಬೇಕು. ಅಬ್ಬರ ಜಾಸ್ತಿ, ಕರಿಮಣಿ ಕಮ್ಮಿ ಕಾಣಬೇಕು. ಫುಲ್ ಕರಿಮಣಿ ಜಾಸ್ತಿ ಕಾಣಬಾರ್ದು. ಸೊ ಚಿನ್ನ ಜಾಸ್ತಿ ಕಾಣಬೇಕು. ಚಿನ್ನ ಜಾಸ್ತಿ ಕಾಣಬೇಕು, ಈ ರೀತಿಯಲ್ಲಿ ಇರ್ತಾರೆ. ಓಕೆ. ಮತ್ತೆ ನಮ್ಮ ಬಿಲ್ಲವಸ್ ಅಥವಾ ಶೆಟ್ಟೀಸ್ಗೆ ಹೋದ್ರೆ ಈ ಟೈಪ್ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದ್ರೆ ಅವರಿಗೆ ಇದರಲ್ಲಿ ಲಾಂಗ್ ಬೇಕು. ಸೊ ಅದ ಕಾರಣ ಇದು ಅಥವಾ ಕಟ್ಸುಗೋಲು ಎರಡರಲ್ಲಿ ಹೋಗ್ತಾರೆ. ಪ್ಲೇನ್ ಯಾಕಂದ್ರೆ ಅವರು ಹೆಚ್ಚಾಗಿ ಡೈಮಂಡ್ ಪೆಂಡೆಂಟ್ ಯೂಸ್ ಮಾಡೋ ಕಾರಣ ಸೊ ಅವರು ಆ ಇದಕ್ಕೆ ಹೋಗ್ತಾರೆ. ಪೆಂಡೆಂಟ್ ಚಂದ ಕಾಣಬೇಕು ಅಂತ ಹೇಳೋ ವಿಷಯಕ್ಕೆ ಹೋಗ್ತಾರೆ. ಓಕೆ. ಮತ್ತೆ ನಾರ್ಮಲ್ ಆಗಿ ನಿಮಗೆ ಗೊತ್ತಿರ್ಬೋದು, ಮುಷ್ಟಿ ಹೈಯೆಸ್ಟ್ ಮೂಮೆಂಟ್ ಇರುವಂಥದ್ದು. ಎಸ್. ಈಗ ಸ್ವರ್ಣಂ ಜ್ಯುವೆಲ್ಸ್ ಎಷ್ಟು ಮದುವೆಗಳಿಗೆ ಇಲ್ಲಿಂದ ಸ್ವರ್ಣಂ ಸ್ಪರ್ಶ ಕೊಟ್ಟದ್ದು? ಅಲ್ಲ, ಖಾಲಿ 3 ದಿನದಲ್ಲಿ ಒಂದು 6 ಕರಿಮಣಿ ಕೊಟ್ಟಿದ್ದೇನೆ. ಹೋಮ್ ಡೆಲಿವರಿ ಕೊಟ್ಟಿದ್ದೇನೆ. ಹೋಮ್ ಡೆಲಿವರಿ ಕರಿಮಣಿ ಕೂಡ ಹೋಮ್ ಡೆಲಿವರಿ ಉಂಟು. ಮತ್ತೆ ಗ್ರಾಹಕರ ಅಂದ್ರೆ ಟಚ್ ಅಂತೆಲ್ಲ ಅಂತೂ ಬೇಕೇ ಬೇಕಲ್ಲ ಯಾವತ್ತಿದ್ರು. ಹೌದು. ಅವರ ಮನೆಗೆ ಹೋದ ಅವರಿಗೂ ಖುಷಿ ಆಗ್ತದೆ. ಖಂಡಿತ. ನಮ್ದು ಕಾನ್ಸೆಪ್ಟ್ ಏನು? ಸುಂದರ ಸುಳ್ಯಕ್ಕೆ ಸ್ವರ್ಣಂ ಸ್ಪರ್ಶ. ಹಾಗೆ ನೋಡಿ, ಚಿನ್ನದ ಸ್ಪರ್ಶ ಅಂತ. ಚಿನ್ನದ ಸ್ಪರ್ಶ. ನಾವು ಇಲ್ಲಿಂದ ನೀವು ನ್ಯಾಷನಲ್ ಹೈವೇಲಿ ಹೋಗ್ತಾ ಇದ್ರೆ ನಿಮಗೆ ಅರತ್ತೋಡ್ ಹತ್ರ ನೋಡಿ, ಅಲ್ಲೊಂದು ಇವ್ರದ್ದು ಬೋರ್ಡ್ ಇದೆ, ಸುಂದರ ಸುಳ್ಯಕ್ಕೆ ಸ್ವರ್ಣಂ ಸ್ಪರ್ಶ ಅಂತ. ಈ ಕಡೆ ಹೋಗಿ ಇಲ್ಲ ಅಡ್ಕಾರ್ ಹತ್ರ ಒಂದು ಬೋರ್ಡ್ ಹಾಕಿದ್ದಾರೆ, ಸುಂದರ ಸುಳ್ಯಕ್ಕೆ ಸ್ವರ್ಣಂ ಸ್ಪರ್ಶ ಅಂತ. ಹಾಗೆ ಸ್ವರ್ಣಂ ಅವರು ಈಗ ಎಲ್ಲ ಕಡೆ ಮಿಂಚುತ್ತಾ ಇದ್ದಾರೆ. ಏನು ಸೀಕ್ರೆಟ್? ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿದ್ರೆ ಸುಳ್ಯದವರು ಕಸ್ಟಮರ್ ಇದ್ದಾರೆ, ಹೊರಗಿಂದ ಹೈಯೆಸ್ಟ್ ಆಗಿ ಬರ್ತಾ ಇದ್ದಾರೆ. ಅದು ಒಂದು ಪ್ಲಸ್. ನನಗೆ ಮಂಗಳೂರಿಂದ ಬರ್ತಾ ಇದ್ದಾರೆ. ಈಗ ಗೊತ್ತಿಲ್ಲ, ನಿಮ್ಮ ವಿಡಿಯೋ ನೋಡ್ತಾ ಇರ್ತೇವೆ, ಇನ್ಸ್ಟಾಲ್ಲಿ ಬರ್ತದೆ, ಫೇಸ್ಬುಕ್ಕಲ್ಲಿ ಬರ್ತದೆ ಅಂತ ಹೇಳ್ತಾ ಬಂದು ಮಂಗಳೂರಿನೊಂದು 5-6 ಪಾರ್ಟಿ ಬರ್ತಾರೆ. ಎಲ್ಲ ಕಡೆಯಿಂದ ಬರ್ತಾರೆ. ಸುಳ್ಯದವರು ಬರ್ತಾರೆ. ಸುಳ್ಯದವರು ಸುಮಾರು ಜನ ಬಂದಿದ್ದಾರೆ. ಸುಳ್ಯದಲ್ಲಿ ಇದ್ದು ಸುಳ್ಯದವರ ಪ್ರೀತಿಗೆ ಪಾತ್ರರಾಗಿ ಹೊರಗಿಂದೆಲ್ಲ ಜನಗಳು ಬರ್ತಾರೆ ಅಂತ ಆದರೆ ಸ್ವರ್ಣಂ ಏನೋ ಮ್ಯಾಜಿಕ್ ಮಾಡಿದೆ. ಅದು ಏನು ಮ್ಯಾಜಿಕ್ ಅಂತ ನೀವು ಇಲ್ಲಿ ಬಂದ ಮೇಲೆ ತಿಳ್ಕೊಳ್ಬೇಕಾಗ್ತದೆ. ನಾವು ಇಲ್ಲೇ ಹೇಳಿದ್ರೆ ಗೊತ್ತಾಗೋದಿಲ್ಲ. ಪ್ರವೀಣ್ ಅಣ್ಣ ಅವ್ರ ಜೊತೆ ಬಂದು ಇಲ್ಲಿ ಮಾತಾಡಿದಾಗ ಇಷ್ಟೆಲ್ಲ ಹೇಳಿದರು. ಕರಿಮಣಿಯಲ್ಲಿ ಎಷ್ಟು ವೆರೈಟಿ ಉಂಟು. 80 ವೆರೈಟಿ ಕರಿಮಣಿ. ಹೌದು. 30 ವೆರೈಟಿ ಶಾರ್ಟ್ಸಲ್ಲಿ. ಹೌದು. ಡೈಲಿ ವೇರ್ಸಲ್ಲಿ ನಾನು ಹೇಳ್ತೇನೆ. ಪ್ಲಸ್ ನಿಮಗೆ ಏನು ಅಂತ ಹೇಳಿದ್ರೆ ನಾವು ಗ್ರಾಮಿಗೆ 300 ರೂಪಾಯಿ ಆಫರ್ ಕೊಡ್ತಾ ಇದ್ದೇವೆ. ಗ್ರಾಮಿಗೆ 300 ರೂಪಾಯಿ ಆಫರ್ ಬೇರೆ ಇದೆ ಇಷ್ಟೆಲ್ಲದರ ಜೊತೆಗೆ. ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರು ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮಾಡಿದಾಗ ಅವರು ಓಲ್ಡ್ ಗೋಲ್ಡ್ ಫುಲ್ ರೇಟ್ ಕೊಡ್ತಾ ಇದ್ದೇವೆ. ಓಲ್ಡ್ ಗೋಲ್ಡ್ 20 ಗ್ರಾಮ್ ಇದೆ, ನಿಮ್ಮ ಹತ್ರ ಎಕ್ಸ್ಚೇಂಜ್ ಇದೆ 20 ಗ್ರಾಮ್ ಇದೆ, 20 ಗ್ರಾಮ್ ತಂದಾಗ ನಾನು ಫುಲ್ ರೇಟ್ ಕೊಡ್ತೇನೆ. ದಿವಸ ಹೌದು, ಫುಲ್ ರೇಟ್. ಅವರು ತೆಗುರೋದ್ರಲ್ಲಿ 300 ರೂಪಾಯಿ ಲೆಸ್. ಓಕೆ, 300 ರೂಪಾಯಿ ಅವ್ರು ತಗೊಳ್ಳೋದ್ರಲ್ಲಿ 300 ರೂಪಾಯಿ, ಮಂಜೂರಿಯಲ್ಲಿ 300 ರೂಪಾಯಿ ಲೆಸ್. 300 ರೂಪಾಯಿ ಲೆಸ್ ಮಾಡ್ತೀವಿ. ಹಾಗಾದ್ರೆ ಇದೊಂದು ಸುಮ್ಮನೆ ಎಕ್ಸಾಂಪಲ್ ಕೊಡುವ. ಈಗ ಇದನ್ನು ಬಂದು ಈಗ ಪರ್ಚೇಸ್ ಮಾಡಿದ್ರು, ಇದೆಷ್ಟು ಉಂಟು? ಇದು 4.5 ಪೌನ್ ಉಂಟು. 4.5 ಪೌನ್. ಹೌದು. ಓಕೆ, 4.5 ಪೌನು 35 ಗ್ರಾಮ್ಸ್ 350 ಇಂಟು ಇವತ್ತು 14 460 ರೇಟ್ ಇದ್ದರೆ ಮೇಕಿಂಗ್ ಚಾರ್ಜ್ ಆಗುವಾಗ ನಿಮಗೆ 6,10,000 ಅದಕ್ಕೆ ಆಗ್ತದೆ. ಬಟ್ 35,300 ಅಂತ ಹೇಳಿದ್ರೆ ಇಂಟು 300 ರೂಪಾಯಿ ಅಂತ ಹೇಳಿದ್ರೆ ಮಜೂರಿಯಲ್ಲಿ 10,500 ರೂಪಾಯಿ ಡಿಸ್ಕೌಂಟ್. 10,500 ರೂಪಾಯಿ ಡಿಸ್ಕೌಂಟ್ ಸಿಗ್ತದೆ ಇದಕ್ಕೆ. ನೋಡಿ, ಈ ಕರಿಮಣಿಗೆ ನಾನೊಂದು ಎಕ್ಸಾಂಪಲ್ ಕೊಟ್ಟದ್ದು. ಇಲ್ಲಿ ಅಂಥದ್ದು 80 ವೆರೈಟಿ ಉಂಟು. 80 ವೆರೈಟಿಯಲ್ಲಿ 80 ಥರ ಡಿಸ್ಕೌಂಟ್. ಇದ್ರಲ್ಲಿ ನೋಡಿ, ಈಗ 10,000 ರೂಪಾಯಿ ಅವರಿಗೆ ಲಾಭ ಅಂತ ಇಟ್ಕೊಳ್ಳಿ, ಆಯ್ತಾ? ಸಪೋಸ್ ಅವರು ಇನ್ನೊಂದು ಅವ್ರದ್ದು ಎಕ್ಸ್ಚೇಂಜ್ 35 ಗ್ರಾಮ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ 300 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ಅವರಿಗೆ. ಆಕ್ಚುಲಿ ಎಷ್ಟಾಗ್ತದೆ ಯಾಕಂತೇಳಿದ್ರೆ ನಿಮಗೆ ಫುಲ್ ರೇಟ್ ಕೊಡ್ತಾ ಇದ್ದೇನೆ, ಕರೆಕ್ಟ್ ಅಲ್ವಾ? ಫುಲ್ ರೇಟ್ ಪ್ಲಸ್ ನಿಮಗೆ ಎಕ್ಸ್ಟ್ರಾ 350 ರೂಪಾಯಿ ಡಿಸ್ಕೌಂಟ್. ಹೌದು, ಪರ್ ಗ್ರಾಮಿಗೆ 300. ಅವರಲ್ಲಿ ನಾವು ಲೆಸ್ ಮಾಡೋದಿಲ್ಲ, ಅದು ಲಾಭ ಅವರಿಗೆ. ನೋಡಿ, ಲಾಸ್ಟ್ ಇಯರ್ 250 ರೂಪಾಯಿ ಇದ್ದು ಡಿಸ್ಕೌಂಟ್, ಈ ಸಲ 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ಇವರು, 300 ರೂಪಾಯಿ ಮಾಡಿದ್ದಾರೆ. ಹಾಗೆ ಗ್ರಾಹಕರಿಗೆ 50 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ. ಯಾವುದು ನಾವು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತೇವೆ. ಅಲ್ಲೂ ನಮ್ಮ ಮಹಿಳೆಯರು ಈ ಕರಿಮಣಿ ಬಗ್ಗೆ ತುಂಬ ಭಾವನಾತ್ಮಕವಾದಂಥ ರಿಲೇಷನ್ಶಿಪ್, ಅದು ಸಂಬಂಧ ಇರುವಂಥದ್ದು. ಹಾಗಾಗಿ ಅವರಿಗೆ ವೆರೈಟಿ, ಈಗ ಕಳೆದ ವರ್ಷ ಅಂತ ತೆಗ್ದು ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಅಪ್ಗ್ರೇಡ್, ಅಂದರೆ ಹೊರಗೆ ಜಾತ್ರೆ ಮತ್ತು ಮದುವೆ ಎಲ್ಲ ಹೋದಾಗ ಅವರಿಗೆ ಚಂದ ಕಾಣಬೇಕು ಸರ್ ಹೊರಗೆ. ಖಂಡಿತ. ಹಾಗೆ ಕಾಣುವಾಗ ಅವರು ಪರ್ಚೇಸಿಂಗ್ ಮತ್ತೆ ಬರ್ತಾರೆ. ಈಗ
ಅವರಿಗೆ ನೀವು ಕಸ್ಟಮರ್ಗೆ ಹೇಗೆ ಅಂತ ಹೇಳಿದ್ರೆ ನಾವು ಸಜೆಷನ್ ಮಾಡೋರು ಜಾಸ್ತಿ ಬೇಕು ಯಾವತ್ತು. ಹೌದೌದು, ಯಾವ ರೀತಿ ಯೂಸ್ ಮಾಡಬೇಕು. ಎಸ್. ಈಗ ಕೆಲವು ನಾನು ಇಲ್ಲಿ ಕೊಂಡೋಗು ನಾನೇ ಹೇಳ್ತೇನೆ, ಆದಷ್ಟು ನೀವು ಇದು ಸ್ನಾನ ಮಾಡುವ ತೆಗ್ದಿಡಿ. ಯಾಕೆಂತ ಹೇಳಿದ್ರೆ ಸೋಪ್ ಕೆಮಿಕಲ್ ಈಗ ಬರುವಂತ ಎಲ್ಲ ಕೆಮಿಕಲ್ ಇರ್ತದೆ. ಹೌದು, ಡಲ್ ಆಗೋ ಚಾನ್ಸ್ ಬೇಗ ಇರ್ತದೆ, ಹೇಳಲಿಕ್ಕೆ ಆಗುದಿಲ್ಲ ಏನಾಗ್ತದೆ ಅಂತೇಳಿ. ಓಕೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು. ಸೊ ನಾವು ಅವರಿಗೆ ಅಬ್ಬರ ಕಂಡು ಗಟ್ಟಿ ಕಮ್ಮಿ ಇದ್ರೂ ತೊಂದರೆ ಇಲ್ಲ, ಮನೆಯಲ್ಲಿ ಶಾರ್ಟ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅಬ್ಬರ ಕಾಣಾಗೆ ಮಾಡ್ಬೋದು. ಇಲ್ಲ ಪರವಾಗಿಲ್ಲ ನನಗೆ ಗಟ್ಟಿದೆ ಕೊಡಿ ಅಂತೇಳಿ ಗಟ್ಟಿದು ಕೊಡ್ಬೋದು, ಹೇಗೆ ಬೇಕು ಹಾಗೆ. ಎಸ್, ಎಲ್ಲದರಲ್ಲೂ ನಿಮಗೆ ಪಾಯಿಂಟ್ ಮಾಡಿ ಹೇಳಿ ಕೊಡುವಂಥದ್ದು, ಹೇಳಿಕೊಡುವಂಥದ್ದು. ಖಾಲಿ ಸೇಲ್ಸ್ ಮುಖ್ಯ ಅಲ್ಲ ನಮಗೆ. ಯಾರು ಬರ್ತಾರೆ ನಾಲ್ಕು ಆಯ್ತು ಕೊಡುದು ಮುಖ್ಯ ಅಲ್ಲ, ಬಟ್ ನಾಳೆ ಅವರಿಗೆ ಫೀಲ್ ಆಗಬೇಕು ನನಗೆ ಈ ಥರದ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ನಾನು ಸುಮಾರು ಕಸ್ಟಮರ್ ಇಲ್ಲಿ ಬರೋ ನೋಡಿದ್ದೇನೆ, ಅವರ ಕೊಲಿಕೆ ಎಲ್ಲ ಅವರದ್ದು ಶೇಪ್ ಔಟ್ ಆಗಿರ್ತದೆ. ಒಟ್ರಾಸಿಟಿ ಈಗ ಹೇಗೆ ಯೂಸ್ ಮಾಡುದು, ಹೇಗೆ ಯೂಸ್ ಮಾಡಿ ಹೇಗೆ ಕ್ಲೀನ್ ಆಗಿ ಬಂದು ಕೂತ್ಕೊಳ್ತದೆ. ಇಲ್ಲಿ ನೋಡಿ ಈಗ ಎಸ್ ಹುಕ್ ಇರ್ತದಲ್ಲ, ಎಸ್ ಹುಕ್. ಹೌದು, ಓಕೆ. ಎಸ್ ಹುಕ್ ಆಗಲಿ ಯೂಕ್ ಆಗಲಿ ನೀವು ಯಾವತ್ತು ಈ ಸೈಡ್ ವೈಸ್ ಓಪನ್ ಮಾಡಿದಾಗ ಸೈಡ್ ಓಪನ್ ಮಾಡಬೇಕು. ಮತ್ತೆ ಯಾವುದೇ ಚೈನ್ ಯೂಸ್ ಮಾಡುವಾಗ ಇಲ್ಲಿ ಹಿಡಿದು ಇದರಲ್ಲಿ ಬಗ್ಗಿಸಬಾರ್ದು, ಯಾವತ್ತು ಬಗ್ಗಿಸಬಾರ್ದು. ಹೌದು, ಇದರಲ್ಲಿ ಬಗ್ಗಿಸಬಾರ್ದು, ಕ್ರಮವೇ ಇಲ್ಲ. ಹೀಗೆ ಹಾಕಿದ್ದು ನಾವು ಪುನಃ ಪ್ರೆಸ್ ಮಾಡಿದಾಗ ಕ್ಲೀನ್ ಆಗಿ ಕೂತ್ಕೊಳ್ತದೆ. ನೀವು ಮೇಲೆ ಎತ್ತಿದ ಕೂಡಲೇ ಏನಾಗ್ತದೆ, ನೀವು ಜಸ್ಟ್ ಸ್ಯಾಂಪಲ್ ಈಗ ನಾನು ಮೇಲೆ ಎತ್ತಿದೆ, ಈಗ ಒತ್ತಿದೆ ನೋಡಿ, ಎಷ್ಟು ಒತ್ತಿದ್ರೆ ಅದು ಗ್ಯಾಪ್ ಅಲ್ಲೇ ಉಂಟು ನೋಡಿ, ಅಲ್ಲೇ ಉಂಟು. ಹೌದು, ಅಷ್ಟು ಗ್ಯಾಪ್ ಉಂಟು. ಹೌದು, ಯಾವ ಕ್ಷಣದಲ್ಲೂ ನಿಮಗೆ ಇದು ಜಾರಿಗೆ ಹೋಗೋ ಚಾನ್ಸಸ್ ಉಂಟು, ಕೆಳಗೆ ಬೀಳೋ ಚಾನ್ಸಸ್, ಬಸ್ಸಲ್ಲಿ ಹುಕ್ಸನ್ ಯಾವಾಗ ಒಂದು ಸೈಡ್ ಅಥವಾ ಯಾವ ಸೈಡ್ ಆಗ್ತದೆ, ಒಂದು ಬೆನಿಫಿಟ್ ಕ್ಲೀನ್ ಕ್ಲೋಸ್, ಸೆಕೆಂಡ್ ಒನ್ ಶೇಪ್ ಔಟ್ ಆಗೋದಿಲ್ಲ. ಎಸ್ ಹುಕ್ಕಾಗಲಿ ಯೂಕಾಗಲಿ ಶೇಪ್ ಔಟ್ ಆಗೋದಿಲ್ಲ. ಹೌದು, ಮತ್ತೆ ಕರಿಮಣಿ ಯಾವತ್ತು ಈ ಭಾಗದಲ್ಲಿ ನಾವು ಓಪನ್ ಇಟ್ಟಿರ್ತೇವೆ ನೋಡಿ, ಇಲ್ಲಿ ಓಪನ್ ಇಟ್ಟಿರ್ತೀವಿ. ಇದು ಯಾಕೆ ಅಂತ ಹೇಳಿದ್ರೆ ಒಂದು ಕರಿಮಣಿ ಒಂದು ಕಡೆಯಿಂದ ನೇಯ್ಗೆ ಶುರು ಆದರೆ ಈ ಸೈಡ್ ತನಕ ನೇಯ್ಗೆ ಆಗಿರ್ತದೆ, ಕರೆಕ್ಟ್ ಅಲ್ಲ. ಸಪೋಸ್ ಅವರು ವ್ಯಾರ್ ಮಾಡಿ ಏನೋ ಒಂದು ಇದೆಂತ ನಲ್ಲಿ ಅಥವಾ ಏನೋ ಒಂದು ಸಿಕ್ಕಿಕೊಂಡಿತ್ತು, ಈ ಮಿಡ್ಲ್ ಪೋರ್ಷನ್ ಅಲ್ಲಿ ಕಟ್ ಆಗಬಾರ್ದು. ಮಿಡ್ಲ್ ಪೋರ್ಷನ್ ಕಟ್ ಆದ್ರೆ ರಿಪೇರಿ ಕಷ್ಟ, ಯಾಕಂದ್ರೆ ಇದು ನೇಯ್ಗೆ ಮಾಡಿದ್ದು ಇಲ್ಲಿಂದ ಇಲ್ಲಿಗೆ ನೇಯ್ಗೆ ಆಯ್ತು. ಸೊ ಏನಾಗ್ತದೆ, ಇಮಿಡಿಯೇಟ್ ಇದು ಓಪನ್ ಆಗಿ ಹೀಗೆ ಓಪನ್ ಆಗ್ತದೆ ಅಲ್ಲಿಂದ, ಆಗ ಕಟ್ ಆಗೋ ಚಾನ್ಸಸ್ ಕಮ್ಮಿ. ಓಕೆ, ಇದೇನಾಗ್ತದೆ, ಈಗ ಓಪನ್ ಆದ್ರೆ ಜಸ್ಟ್ ನಾವು ಇದನ್ನ ರಿಪೇರಿ ಇಷ್ಟೇ ಹಾಕೊಂಡು ಹೇಗೆ ನಾವು ಕ್ಲೋಸ್ ಮಾಡಿದ್ರೆ ಕ್ಲೀನ್ ಆಗಿರ್ತದೆ ನೋಡಿ. ಓಕೆ, ಇದು ಓಪನ್ ಆಗಲಿಲ್ಲ ಅಂತ ಹೇಳಿ ಆದ್ರೆ ಓಪನ್ ಇಡುದೇ ಅದಕ್ಕೋಸ್ಕರ. ಓಕೆ, ಚಿನ್ನ ಇಲ್ಲಿ ಮಿಡಲ್ನಿಂದ ಕಟ್ ಆಗಬಾರದು. ಹೌದು, ಎಲ್ಲೇ ಒಂದು ವೇಳೆ ಎಳೆದು ಹೋದ್ರು ಕೂಡ ಸೈಡ್ ಇಂದ ಲಾಕ್ ಆಟೋಮೆಟಿಕ್. ಈಗ ನಮ್ಮ ಏರ್ ಬ್ಯಾಗ್ ಇದ್ದಾಗೆ, ಮತ್ತೆ ಫ್ಲೈಟ್ ಅಲ್ಲೆಲ್ಲ ಹೋಗುವಾಗ ನಮಗೊಂದು ಅದ್ರಾಗೆ ಎಮರ್ಜೆನ್ಸಿ ಟೈಮಲ್ಲಿ ತಕ್ಷಣ ಅದು ಓಪನ್ ಆಗಬೇಕು, ಓಪನ್ ಆಗಿ ಹೊರಗಡೆ ಬರುವಾಗ. ಹೌದು, ಆ ಥರ ಸೇಫ್ಟಿ ಪರ್ಪಸ್ಗೆ ಮಾಡಿರುವಂಥದ್ದು. ಸೇಫ್ಟಿ ಪರ್ಪಸ್ಗೆ 18 ಕ್ಯಾರೆಟ್ ಕೂಡ ನಿಮಗೆ ಹಾಲ್ ಮಾರ್ಕ್ ತೋರಿಸಿದೆ ನೋಡಿ, ಇದರಲ್ಲಿ ಹಾಲ್ ಮಾರ್ಕ್ ಕ್ಲಿಯರ್ ಆಗಿದೆ ನೋಡಿ, ಕ್ಲಿಯರ್ ಆಗಿದೆ. ಹೌದು, ಎಸ್. ಅಷ್ಟೇ ಅಲ್ಲ, ನಿಮಗೆ ಇದು ಈಗ ನಾನು 22 18 ಕ್ಯಾರೆಟ್ ಅಂತ ಏನು ಹೇಳ್ತೇನಲ್ಲ, ನಿಮಗೆ ಏನಿಲ್ಲ, ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಇದರಲ್ಲಿ BS ಹಾಲ್ ಮಾರ್ಕ್ ಕೇರ್ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಹಾಲ್ ಮಾರ್ಕಲ್ಲಿ ಏನು ನಂಬರ್ ಇದೆ ಆ ನಂಬರ್ ಹಾಕಿದರೆ ನೀವು ಏನು ಪ್ರಾಡಕ್ಟ್ ಯಾವ ಪ್ಯೂರಿಟಿ ಇದೆ, ಎಷ್ಟು ಗ್ರಾಮ್ ಇದೆ ಅಂತ ಹೇಳುವಂಥ ಅದರಲ್ಲಿ ಬರ್ತದೆ. ನೀವೇನು ಪರ್ಚೇಸ್ ಮಾಡಿದ್ರೆ, ಇಲ್ಲಿಂದ ಪರ್ಚೇಸ್ ಮಾಡಿದ್ದೀರಾ, ಯಾವ ಪ್ಯೂರಿಟಿ ಇದೆ ಅಂತ 100%. ಯಾವ ಗೋಲ್ಡ್ ಅಂಗಡಿಗೆ ಹೋದ್ರೂ ನಮಗೆ ಈ ಥರ ಎಜುಕೇಟ್ ಮಾಡಲ್ಲ, ಪ್ರವೀಣ್ ಅಣ್ಣ ಮಾಡ್ತಾರೆ. ಅದಕ್ಕೆ ಇವರು ಸಕ್ಸಸ್ ಆಗಿತ್ತು, ಬೇರೆ ಕಾರಣ ಇಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಮಹಿಳೆಯರು. ಅದಕ್ಕೆ ನಾನು ಹೇಳೋದು, ನೀವು ಬೇರೆಲ್ಲ ಹೋಗುವಾಗ ಒಮ್ಮೆ ಪ್ರವೀಣ್ ಅಣ್ಣನವರ ಶಾಪಿಗೂ ವಿಸಿಟ್ ಮಾಡಿ, ಇಲ್ಲಿ ನೋಡಿ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತಗೊಳ್ಳಿ, ಖಂಡಿತ. ಬಟ್ ಒಮ್ಮೆ ವಿಸಿಟ್ ಮಾಡಿ, ನಮಗೆ ಒಂದಷ್ಟು ಮಾಹಿತಿ ಸಿಗ್ತದೆ. ಹೇಗೆ ಚೈನ್ ತೆಗಿಬೇಕು, ಅವರು ತುಂಬ ಹೇಳಿದರು. ಕರಿಮಣಿ ಚೈನನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಹೇಳಿದರು. ಬರೀ ಇಲ್ಲಿ ಇದು ಕರಿಮಣಿಯನ್ನು ಸೇಲ್ ಮಾಡೋದು ಮಾತ್ರ ಅಲ್ಲ, ಅದನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದು ಕೂಡ ಕಲಿಸ್ಕೊಡ್ತಿರುವಂಥದ್ದು. ನಾವು ಅದನ್ನು ಮೊದಲು ತಿಳ್ಕೊಬೇಕು ಅಲ್ವಾ? ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ, ನನಗೂ ಈಗಲೇ ನೀವು ಹೇಳಿ ಈಗಲೇ ಗೊತ್ತಾಯಿತು. ಹಾಗೆ ಮಹಿಳೆಯರು ತುಂಬ ಜನ ಇದನ್ನು ಅಗ್ರಿ ಮಾಡ್ಕೊಳ್ತಾರೆ, ಖಂಡಿತ ಅಳವಡಿಸ್ಕೊಳ್ತಾರೆ. ವಿಷಯ ಸಿಂಪಲ್, ಕೆಲವ್ರಿಗೆ ಗೊತ್ತಿರ್ತದೆ, ಅಂದ್ರೆ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿರುವುದಿಲ್ಲ ಅಷ್ಟೇ. ನಾವು ಹೇಳಿದಾಗ ಅವ್ರಿಗೆ ಗೊತ್ತಾಗ್ತದೆ, ಆಮೇಲೆ ಅದನ್ನು ಸರಿ ಮಾಡ್ಕೊಳ್ತಾರೆ ಅಂತೇಳಿ, ಆನಂತರ ಸರಿ ಮಾಡ್ಕೊಳ್ತಾರೆ. ಈಗ ಮೊನ್ನೆ ಒಂದು ಚೈನ್ ತುಂಡಾಗಿತ್ತು, ನಾನು ಹೇಳಿದೆ ನೀವು ಇದರಲ್ಲಿ ಬೆಂಡ್ ಮಾಡಿದ್ರ, ಹೌದು ಅಂತ ಒಪ್ಪಿಕೊಂಡ್ರು ಅಂತ. ಎಸ್, ಅದಕ್ಕೆ ಹೇಳೋದು, ಈ ವಿಡಿಯೋನ ಎಲ್ಲ ಕಡೆ ಗೃಹಿಣಿಯರಿಗೆ ಶೇರ್ ಮಾಡಿ. ಯಾರು ಗೃಹಿಣಿಯರಿಗೆ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಶೇರ್ ಮಾಡಿ. ಯಾಕೆಂತಂದರೆ ಒಂದಷ್ಟು ಎಜುಕೇಷನ್ ಕೂಡ ಕೊಟ್ಟರು. ಕರಿಮಣಿ ಚೈನನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು, ಅದನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು.
ಹಾಗೆ ಅದು ಬೇರೆ ಕಡೆ ಹೋದಾಗ ಅವರಿಗೂ ತಲುಪಿದಾಗ ಸಹಾಯ ಆಗುತ್ತೆ ಇಲ್ಲಿಗೆ ಸ್ವರ್ಣಮಿಗೆ ಬರ್ಲಿಕ್ಕೆ. ಇನ್ನೊಂದು ಇದು ಮಾಡ್ತೇನೆ, ಎಲ್ಲ ಈಗ ಗಡಿಬಿಡಿಲಿ ಹೊರಡ್ತಾರೆ, ಕರೆಕ್ಟ್ ಅಲ್ಲ? ಗಡಿಬಿಡಿಲಿ ಹೊರಡುವಾಗ ಲೇಡೀಸ್ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಒಂದಷ್ಟು ಆಭರಣ, ಈಗ ಎಲ್ರಿಗೂ ಅದಷ್ಟು ಕಾರ್ ಉಂಟು, ಕರೆಕ್ಟ್ ಅಲ್ಲ? ಈಗ ಬ್ಯಾಂಗಲ್ಸ್ ಎಲ್ಲ ಹಾಕ್ಲಿಕ್ಕೆ ಬಾಕಿ ಆಗಿದೆ ಅಂತಿಟ್ರೆ ಆ ತರತುರಿಯಲ್ಲಿ ಹಾಕಬಾರ್ದು. ಆಕ್ಚುಲಿ ಕಾರ್ ಇದ್ದಾಗ ಕಾರಲ್ಲಿ ಹೋಗ್ತಾ ಆರಾಮ್ಸೆ ಹಾಕಿ, ಬೆಂಡ್ ಆಗುದಿಲ್ಲ, ಕರೆಕ್ಟಾ? ಓಕೆ ಓಕೆ. ಈಗ ಸ್ಟಡ್ ಒಂದು ಸ್ಟೋನ್ ಇದು ಸ್ಟಡ್ ಹಾಕ್ತಾ ಇದ್ದೀರಿ ಇಟ್ಕೊಳ್ಳಿ, ಆರಾಮ್ಸೆ ಸೋಫಾದಲ್ಲಿ ಕೂತು ಹಾಕಿ. ಯಾಕೆ? ಯಾವಾಗ ಒಂದು ಸ್ಟೋನ್ ಸ್ಟಡ್ ನೀವು ಕೆಳಗೆ ಬಿತ್ತು ಹಾಕೋಕೆ ಎಲ್ಲಾದ್ರೂ ಬಿತ್ತು ಅಂತ ಹೇಳಿದ್ರೆ, ಒಮ್ಮೆ ಸೆಟ್ಟಿಂಗ್ ಆದಷ್ಟು ನೀವು ಪುನಃ ರೀಸೆಟ್ಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಕಲ್ಲು ಉದ್ರಿದ್ರೆ ಉಂಟಲ್ಲ, ಪುನಃ ಅದಕ್ಕೆ ರೀಸೆಟ್ಟಿಂಗ್ ಮಾಡೋದು ತುಂಬಾ ಕಷ್ಟ. ಮಾಡಿದ್ರು ಸರಿ ಆಗ್ತದೆ ಅಂತ ಅರ್ಥ ಅಲ್ಲ. ಯಾವುದೇ ಕೆಲಸ ಫಸ್ಟ್ ಮಾಡಿದ್ರೆ ಕ್ಲೀನ್ ಆಗುದು ಅಂತ, ಪುನಃ ಅದನ್ನು ಮಾಡಿದ್ರೆ ಅದು ಕ್ಲೀನ್ ಆಗ್ತದೆ ಅಂತ ಹೇಳಿ ಆಗುದಿಲ್ಲ. ಅದಕ್ಕೆ ಹೇಳುವಂಥದ್ದು, ಹೋಗೋ ಮುಂಚೆ ನೀವು ಎಲ್ಲಿಯಾದ್ರೂ ಜುಮ್ಕೆಲ್ಲ ಹಾಕ್ತಿದ್ದೀರಾ, ಸೋಫಾದ ಮೇಲೆ ಕೂತು ಹಾಕಿ. ಸೊ ಏನಾಗ್ತದೆ, ಸ್ಟೋನ್ ಬಿದ್ದರೂ ಅಷ್ಟು ದೊಡ್ಡ ಪೆಟ್ಟಾಗೋದಿಲ್ಲ, ಕರೆಕ್ಟ್ ಅಲ್ವಾ? ಬ್ಯಾಂಗಲ್ಸ್ ಹಾಕಬೇಕು ಆರಾಮ್ಸೆ, ಕಾರ್ ಇರ್ತದೆ, ಕೀ ಅವ್ರ ಹಸ್ಬೆಂಡ್ ಕೂತನ್ನು ಅವ್ರು ಓಡಿಸ್ತಾ ಇರುವಾಗ ನೀವು ಆರಾಮ್ಸೆ ಕೂತ್ಕೊಂಡು ಹಾಕಿ, ಬೆಂಡ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಇದೇನೋ ಒಂದು ತರತುರಿಯಲ್ಲಿ ಹಾಕಿದಾಗ ಅದು ಬೆಂಡ್ ಆಗ್ತದೆ. ಸುಮಾರು ವಿಷಯ ಉಂಟು ಅಂತ. ಒಂದು ವಿಷಯ ಹೇಳ್ತೇನೆ, ಮಹಿಳೆಯರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಪ್ರವೀಣ್ ಅಣ್ಣ. ಇದು ಯಾಕಂತ ಹೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ನೀವು ಗಡಿಬಿಡಿಯಲ್ಲಿ ಮಾಡ್ಕೊಂಡು ಕಾರ್ ಡೋರ್ ಅಲ್ಲಿ ಎಲ್ಲ ಬೆಂಡಾಗಿ ಅದೆಲ್ಲ ಬಳೆ ಎಲ್ಲ ಬೆಂಡಾಗಿ ಹೋಗುತ್ತೆ. ಅದಕ್ಕೆ ನೀವು ಆರಾಮ್ಸೆ ಗಂಡನ ಕಾರಲ್ಲಿ ಡ್ರೈವಿಂಗ್ ಕೂರಿಸ್ಬಿಟ್ಟು ನೀವು ಸೈಡಲ್ಲಿ ಬಳೆ ಇದೆಲ್ಲ ಜರ್ನಿ 1 ಗಂಟೆ ಅರ್ಧ ಗಂಟೆ ಇದ್ದೇ ಇರ್ತದೆ 100% ನೋಡಿ. ಅದು ಇಂಪಾರ್ಟೆಂಟ್ ಆಗಿರೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಇದು. ಎಸ್, ಇನ್ಫಾರ್ಮೇಶನ್ ತುಂಬ ಕೊಟ್ಟಿದ್ದೀರಿ. ಇನ್ನೇನ ಇದ್ರೆ ನೀವೇ ಹೇಳ್ಬೇಕು. ಇಲ್ಲ, ಆದಷ್ಟು ಸಪೋರ್ಟ್ ಮಾಡಿ ಸ್ವರ್ಣಂ ಜ್ಯುವೆಲ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಈ ಮಂತ್ ಎಂಡವರೆಗೆ ನಾನು ಈ ಆಫರ್ನ ಬಿಡ್ತಾ ಇದ್ದೇನೆ. ಪರ್ ಗ್ರಾಮಿಗೆ 300 ರೂಪಾಯಿ ಅಂತ ಇರೋದು. ಸೊ ನಿಮಗೆ ಬೇಕಾದ ಟೈಮ್, ಈಗ ನನಗೆ ಒಂದು ಮಂಗಲಸೂತ್ರ ಮಾಡಲಿಕ್ಕೆ 7 days 10 days ಬೇಕಾಗುತ್ತೆ ಕಸ್ಟಮೈಸ್ ಮಾಡಲಿಕ್ಕೆ. ಸಪೋಸ್ ಅವ್ರು ಬಂದಾಗ ತೂಕದ್ದು ಇಲ್ಲ, ಬೇರೆ ತೂಕದ್ದು ಬೇಕು ಅಂತಿದ್ರೆ 7 to 10 days ನನಗೆ ಬೇಕಾದ್ದು. ಸೊ ಬಂದಾಗ ನೀವು ಯಾವುದು ಚೂಸ್ ಮಾಡ್ತೀರಾ, ನಿಮಗೆ ಅದನ್ನು ಮಾಡಿಸಿಕೊಡುವಂಥ ಸೌಲಭ್ಯ ಕೂಡ ಇದೆ. ಅಂದರೆ ನಿಮಗೆ ಬುಕ್ಕಿಂಗ್ ಮಾಡಿದ್ರೆ, ಈಗ ನೆಕ್ಸ್ಟ್ ಮಂತ್ ಆದರೂ ಕೂಡ ಈ ಮಂತ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಆಫರನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತದೆ. ಪ್ರವೀಣಣ್ಣ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಕರಿಮಣಿ ಮೇಳ ಈ ಸಲ ಸ್ಟಾರ್ಟ್ ಆಗಿದೆ, 300 ರೂಪಾಯಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವರು 250 ರೂಪಾಯಿನ 300 ರೂಪಾಯಿವರೆಗೆ ಕೊಟ್ಟಿದ್ದಾರೆ. 50 ರೂಪಾಯಿ ಹೆಚ್ಚುವರಿ ಕಳೆದ ಸಲಕ್ಕಿಂತ. ಜೊತೆಗೆ ಇಂದಿನ ರೇಟಲ್ಲಿ ನಿಮ್ಮ ಕರಿಮಣಿಯನ್ನು ಅದಕ್ಕೆ ವಾಪಸ್ಸು ದರವನ್ನು ನಿಗದಿಪಡಿಸ್ತಾರೆ. ಬನ್ನಿ ಸ್ವರ್ಣಂ ಜ್ಯುವೆಲ್ಸ್ಗೆ ಬನ್ನಿ. ಯಾಕಂತಂದರೆ ಈ ಒಂದು ಕರಿಮಣಿ ತಾಳಿ ಅನ್ನೋದು ನಮ್ಮ ಭಾರತೀಯರ ಎಮೋಷನ್ಸ್. ಅದು ದೀರ್ಘಕಾಲ ಇರಬೇಕು, ಭದ್ರವಾಗಿರಬೇಕು, ಸಂಬಂಧಗಳು ಗಟ್ಟಿಯಾಗಿರಬೇಕು. ಒಂದು ಮದುವೆ ಅಂತ ಆದರೂ ಕೂಡ ಒಂದ್ಸಲ ನಾವು ಇದನ್ನು ಮಾಂಗಲ್ಯ ಧಾರಣೆ ಆದ ಬಳಿಕ ಅದು ಗಟ್ಟಿಯಾಗಿ ಜೀವನ ಪರ್ಯಂತ 50 ವರ್ಷ 60 ವರ್ಷ 70 ವರ್ಷ ಹೀಗೆ ಗಟ್ಟಿಯಾಗಿ ಆ ಸಂಬಂಧ ಬೆಳಿಬೇಕು. ಚಿನ್ನ ಖರೀದಿಯೊಂದಿಗೆ ಅದು ಇನ್ನಷ್ಟು ಗಟ್ಟಿಯಾಗಬೇಕು. ಕರಿಮಣಿಯ ಆ ಒಂದು ಬಂಧ ಅಲ್ವಾ, ಗಂಡ ಹೆಂಡತಿ ಸತಿಪತಿಗಳ ಅವರ ಭವಿಷ್ಯ ಚೆನ್ನಾಗಿರಬೇಕು. ಸ್ವರ್ಣಂಗೆ ಬನ್ನಿ. ಸ್ವರ್ಣಮಲ್ಲಿ ನೀವು ಆರಂಭದಿಂದ ಕೊನೆಯ ತನಕ ಎಲ್ಲವೂ ಕೂಡ ಸಂಭ್ರಮ, ಸುಸೂತ್ರವಾಗಿ ಖುಷಿಯಾಗಿರುತ್ತೆ. ನಿಮ್ಮ ಜರ್ನಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಫೈನಲಿ ನೀವು ಚೆನ್ನಾಗಿ ಬದುಕ್ತೀರಿ ಅಲ್ವಾ? ಒಂದು ಒಳ್ಳೆ ಆರಂಭ ಅಲ್ವಾ ಬೇಕಾದ ಕರಿಮಣಿ ತೆಗೆಯುವಾಗಲೇ. ಅದು ಇಲ್ಲಿದೆ, ಸ್ವರ್ಣಮಲ್ಲಿ ಇದೆ, ಸುಳ್ಳ್ಯದಲ್ಲಿ. ಎಸ್, ಮತ್ತೆ ಯಾಕೆ ತಡ ಮಾಡ್ತೀರಿ? ಸ್ವರ್ಣಂ ಜ್ಯುವೆಲ್ಸ್ಗೆ ಬನ್ನಿ. ನಿಮ್ಮ ಇಷ್ಟದ ಕರಿಮಣಿಯನ್ನು ಈ ಒಂದು ಸಂಭ್ರಮದ ಕ್ಷಣದಲ್ಲಿ ಈ ಒಂದು ನೀವು ತಗೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.